ಪರ್ಯಾಯ ಜಾಗ ಬಳಕೆಗೆ ಸರ್ಕಾರ ಪ್ಲಾನ್ ಮಾಡಿದ್ದು ಟಿಡಿಆರ್ ಕೊಡಲು ನಿರಾಕರಿಸಿ ಪರ್ಯಾಯ ಮಾರ್ಗದಲ್ಲಿ ಸುರಂಗ ಮಾರ್ಗ. ಬಳ್ಳಾರಿ ರಸ್ತೆ ಅಗಲೀಕರಣ ಕೈಬಿಟ್ಟ ಸಿಎಂ ಸಿದ್ದರಾಮಯ್ಯ ಸರ್ಕಾರ. ಚಾಲುಕ್ಯ ಸರ್ಕಲ್ ಟು ಜಯಮಹಲ್ ರಸ್ತೆ ಅಗಲೀಕರಣಕ್ಕೆ ಕೋಕ್ ನೀಡಿದ್ದು, ರಸ್ತೆ ಅಗಲೀಕರಣ ಬದಲು ಸುರಂಗ ಮಾರ್ಗಕ್ಕೆ ಸರ್ಕಾರ ಪ್ಲಾನ್ ಮಾಡಿದೆ. ಅರಮನೆ ಮೈದಾನದ ಜಾಗ ಬಳಸಿಕೊಳ್ಳುವ ಬದಲು ಪರ್ಯಾಯ ಜಾಗ ಬಳಕೆಗೆ ಸರ್ಕಾರ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ದಾರೆ. ಟಿಡಿಆರ್ ಕೊಡಲು ನಿರಾಕರಿಸಿ ಪರ್ಯಾಯ ಮಾರ್ಗದಲ್ಲಿ ಸುರಂಗ ಮಾರ್ಗವನ್ನ ಮಾಡಲು ಸರ್ಕಾರ ಮತ್ತೊಂದು ಪ್ಲಾನ್ ಮಾಡಿದ್ದು, ಸುರಂಗ ಮಾರ್ಗಕ್ಕೆ ಸರ್ಕಾರ ಪ್ಲಾನ್ ಮಾಡಿದೆ. ಬಳ್ಳಾರಿ ರಸ್ತೆ ಅಗಲೀಕರಣವನ್ನ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಕೈಬಿಟ್ಟಿದೆ. ಡಿಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ಸುರಂಗ ಮಾರ್ಗಕ್ಕೆ ಸರ್ಕಾರ ಹೊಸ ಪ್ಲಾನ್ ಮಾಡಿದೆ, ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ? ಪ್ರಮುಖವಾಗಿರ್ತಕ್ಕಂಥದ್ದು ಬೆಂಗಳೂರಿನಲ್ಲಿ ವಾಹನ ಸಂಚಾರ ದಟ್ಟಣೆ ಜಾಸ್ತಿ ಆಗಿದೆ. ಅದರಲ್ಲೂ ಕೂಡ ಬಳ್ಳಾರಿ ರಸ್ತೆಯಲ್ಲಿ ದೊಡ್ಡ ಮಟ್ಟದಲ್ಲೇ ವಾಹನ ಸಂಚಾರ ದಟ್ಟಣೆ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಸುಮಾರು ಒಂದು 16 ವರ್ಷಗಳ ಹಿಂದೆ ಕೂಡ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ರು. ಅಂದ್ರೆ ಬಳ್ಳಾರಿ ರಸ್ತೆಯನ್ನ ಅಗಲೀಕರಣ ಮಾಡಬೇಕು ಅಂತ ಹೇಳಿ. ಅಂದ್ರೆ ಮೇಕ್ರಿ ಸರ್ಕಲ್ ನಿಂದ ಚಾಲುಕ್ಯ ಸರ್ಕಲ್ ತನಕವೂ ಕೂಡ ಅಗಲೀಕರಣ ಮಾಡಬೇಕು ಅಂತ, ಜೊತೆಗೆ ಜೈಮಲ್ ರಸ್ತೆಯನ್ನು ಕೂಡ ಅಗಲೀಕರಣ ಮಾಡಬೇಕು ಅಂತ ಸರ್ಕಾರ ಚಿಂತನೆ ನಡೆಸಿತ್ತು. ಆ ಕಾರಣಕ್ಕೋಸ್ಕರ ಬೆಂಗಳೂರು ಅರಮನೆ ಮೈದಾನದ 15 ಎಕರೆ 36 ಗುಂಟೆಯನ್ನ ಜಾಗವನ್ನ ಬಳಸ್ಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿತ್ತು. ಆದ್ರೆ ಈಗ ಆ ಜಾಗವನ್ನ ಬಳಸ್ಕೊಳ್ಳೋದಕ್ಕೆ ಆದ್ರೆ ಎಲ್ಲೋ ಒಂದ್ ಕಡೆ ಸುಮಾರು 3017 ಕೋಟಿಯನ್ನ ಸರ್ಕಾರ ಪಾವತಿ ಮಾಡಬೇಕಾಗುತ್ತೆ ಟಿಡಿಆರ್ ರೂಪದಲ್ಲಿ. ಹಾಗಾಗಿ ಅದನ್ನ ಪಾವತಿ ಮಾಡಿದ್ರೆ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಹೊರೆ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ದೊಡ್ಡ ಮಟ್ಟದ ಚರ್ಚೆ ಆಗಿದೆ. ಯಾಕೆಂದ್ರೆ ಕೋರ್ಟ್ ಆದೇಶದಂತೆ ಆ ಒಂದು ಟಿಡಿಆರ್ ನ ಪಾವತಿ ಮಾಡಿದ್ರೆ ಸರ್ಕಾರಕ್ಕೆ ನಷ್ಟ ಆಗುತ್ತೆ ಅಂತ. ಆ ಕಾರಣಕ್ಕೋಸ್ಕರವಾಗಿ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಅದನ್ನ ಚಾಲೆಂಜ್ ಮಾಡೋದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಕೂಡ ಒಂದ್ ರೀತಿಯಲ್ಲಿ ತೀರ್ಮಾನಗಳನ್ನ ತೆಗೆದುಕೊಂಡಿದ್ದಾರೆ. ಜೊತೆಗೆ ಸುಗ್ರೀವಾಜ್ಞೆಯನ್ನು ಕೂಡ ತೆಗೆದುಕೊಂಡಿದ್ದಾರೆ. ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಟಿಡಿಆರ್ ಅನ್ನ ಒಂದು ಪಾವತಿ ಮಾಡೋದಿಲ್ಲ, ಟಿಡಿಆರ್ ನ ಕೊಡೋದಿಲ್ಲ ಅನ್ನೋದ್ರ ಬಗ್ಗೆ ಕೂಡ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಬಳ್ಳಾರಿ ರಸ್ತೆಯಲ್ಲಿ ಅಂದ್ರೆ ಚಾಲುಕ್ಯ ಸರ್ಕಲ್ ಇಂದ ಒಂದು ಮೇಕ್ರಿ ಸರ್ಕಲ್ ತನಕವೂ ಕೂಡ ಎಲ್ಲ ಒಂದ್ ಕಡೆ ಸುರಂಗ ಮಾರ್ಗದ ಮೂಲಕವೇ ನಾವು ಒಂದ್ ರೀತಿಯಲ್ಲಿ ರಸ್ತೆ ನಿರ್ಮಾಣವನ್ನು ಮಾಡೋಣ ಅನ್ನೋದ್ರ ಬಗ್ಗೆ ಕೂಡ ರಾಜ್ಯ ಸರ್ಕಾರ ಚಿಂತನೆ ನಡೆಸಿರ್ತಕ್ಕಂಥದ್ದು. ಹಾಗಾಗಿ ರಸ್ತೆ ಅಗಲೀಕರಣದ ವಿವಾದ ಏನಿತ್ತು ಅದನ್ನ ಕೈ ಬಿಟ್ಟು ಒಂದ್ ರೀತಿಯಲ್ಲಿ ಚಾಲೆಂಜ್ ಮಾಡೋದಕ್ಕೂ ಕೂಡ ರಾಜ್ಯ ಸರ್ಕಾರ ಹೋಗಿದೆ. ಈ ಕಾರಣಕ್ಕೋಸ್ಕರವಾಗಿ ಸಾಕಷ್ಟು ಒಂದ್ ರೀತಿಯಲ್ಲಿ ಕ್ಯಾಬಿನೆಟ್ ನಲ್ಲೂ ಕೂಡ ಚರ್ಚೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಸದ್ಯಕ್ಕೆ ಬಂದಿರತಕ್ಕಂತ ಮಾಹಿತಿ ಪ್ರಕಾರ ಈ ಒಂದು ಚಾಲುಕ್ಯ ಸರ್ಕಲ್ ಇಂದ ಮೇಕ್ರಿ ಸರ್ಕಲ್ ತನಕ ಕೂಡ ಏನ್ ರಸ್ತೆ ಅಗಲೀಕರಣ ಪ್ರಸ್ತಾಪ ಇತ್ತು ಅದನ್ನ ಕೈ ಬಿಟ್ಟು ಸುರಂಗ ಮಾರ್ಗ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮಾಸ್ಟರ್ ಪ್ಲಾನ್ ಇದೆ. ಹಾಗಾಗಿ ಡಿಪಿಆರ್ ನಲ್ಲಿ ಯಾವ ರೀತಿಯ ಪ್ಲಾನ್ ತಯಾರಾಗುತ್ತೆ ಅನ್ನೋ ಆಧಾರದ ಮೇಲೆ ಎಲ್ಲಿ ಆ ಒಂದು ಸುರಂಗ ಮಾರ್ಗ ಹಾದು ಹೋಗುತ್ತೆ ಅನ್ನೋದು ಕೂಡ ಸ್ಪಷ್ಟವಾಗುತ್ತೆ. ಕಾವ್ಯ, ಥ್ಯಾಂಕ್ ಯು ರವೀಶ್ ಡೀಟೇಲ್ಸ್ಗಾಗಿ.